ಗೈಸ್ ಇವಾಗ ಟೀ ಎಲ್ಲ ರೆಡಿ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಸೊಪ್ಪಿದೆ. ಇದು ಯಾವ ಸೊಪ್ಪು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಮೇ ಬಿ ಇಷ್ಟಪ್ಪ ಇದೆ ಅಂತ ಅಂದರೆ ಕೀರೆ ಸೊಪ್ಪು ಅಂತ ಆಗಿರಲ್ಲ. ಮಾಡಿಕೊಂಡು ರುಬ್ಕೊಂಡು ಚಿಕನ್ ತೊಳೆದು ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ಟೀ ಎಲ್ಲರಿಗೂ ಕೊಟ್ಬಿಟ್ಟು ಹೋಗಿ ಆಮೇಲೆ ಮುಂದಿನ ಕೆಲಸ ಮಾಡಬೇಕು. ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಅಂದರೆ ಮಾರ್ನಿಂಗ್ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ಫುಲ್ ವಿಡಿಯೋನ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ, ಸೊ ಅದೇ ಕಾಫಿ ಟೀ ಸೇಮ್ ಎವ್ರಿಥಿಂಗ್ ಇಸ್ ಸೇಮ್. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಕಾಫಿ ಕೊಟ್ಬರೋದು, ತಿಂಡಿ ಕೊಟ್ಬಿಡೋದು, ಓಡಾಡೋದು, ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ಮಧ್ಯಾಹ್ನ ಸ್ವಲ್ಪ ಇವಾಗಲೂ ಕೆಲಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇವಾಗಲೂ ಕೆಲಸ ಇದೆ. ಸೊ ಅಂದ್ರೂ ಇನ್ಮೇ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಫ್ರೀಕ್ವೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಇವತ್ತೇ ಅಥವಾ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡಿ. ಹಾಗಾಗಿ ಅಂದರೆ ಏನು ಗೊತ್ತಾ, ಅಪ್ಲೋಡ್ ಮಾಡೋಕ್ಕೆ ಪ್ರಾಬ್ಲಮ್ ಏನಂದರೆ, ವಿಡಿಯೋ ಮಾಡ್ಕೊಳ್ಳೋದು ತುಂಬ ಈಸಿ. ಅದನ್ನು ಎಡಿಟ್ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಇಲ್ದಿರೋದಕ್ಕೆ ವಾಯ್ಸ್ ಓವರ್ ಕೊಟ್ಕೊಂಡು ಅದನ್ನು ಎಲ್ಲೆಲ್ಲಿ ಬೇಕಲ್ಲೆಲ್ಲ ಅರೇಂಜ್ ಮಾಡಿ ಸಾಂಗ್ ಕೊಟ್ಟು ಅಥವಾ ಇನ್ನು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಈ ವ್ಲಾಗು ಬೇಡ ಏನು ಬೇಡ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಅಕ್ಕಿ ಸೋಸೋದಿತ್ತು, ಅಕ್ಕಿ ಎಲ್ಲ ಸೋಸಿದ್ದೀನಿ. ಮತ್ತು ಇವಾಗ ಚಿಕನ್ ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ ಚಿಕನ್ ತೊಗೊಂಬಂದಿದ್ದಾರೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಮತ್ತೆ ನಾನು ಪಟ ಅಂತ ಚಟ್ ಅಂತ ಟೀ ಮಾಡ್ಕೊಂಡೋಗಿ ಟೀ ಕೊಟ್ಬಿಟ್ಟು ಬಂದು ಮತ್ತೆ ಅಡುಗೆ ಮಾಡೋಕ್ಕೆ ಅರ್ಧ ಮಾಡಿರ್ತೀನಿ. ನೆಕ್ಸ್ಟ್ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಖಾರ ಎಲ್ಲ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಮಾಡಿ ಫ್ರೈ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಬೇಕು. ನೈಟ್ ಮತ್ತು ಸಂಜೆ ಬಂದ್ಬಿಟ್ಟು ಅನ್ನ ಮುದ್ದೆ ನೋಡಬೇಕು ಏನು ಮಾಡಬೇಕು ಅಂತ. ಸೊ ಚಿಕನ್ ತೊಗೊಂಬಂದಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಫಸ್ಟು ಪಟ ಅಂತ ಎಲ್ಲ ಖಾರ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೋಬೇಕು. ಯಾರಿಗಾರು ಚಿಕನ್ ಫ್ರೈ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೂ ವಾಚ್ ಅಂತ ಹೇಳ್ತಾ ಇವಾಗ ಬನ್ನಿ ಚಿಕನ್ ಫ್ರೈನ ಮಾಡೋಣ. ಬೇಗ ಮಾಡಿಬಿಟ್ಟು ಟೀ ತೊಗೊಂಡೋಗ್ಬೇಕು. ಜೊತೆಗೆ ಹೋಗೋಣ ಬನ್ನಿ. ಓಕೆ. ಹಾಗೆ ಪ್ಲೀಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಅಥವಾ ಇನ್ನೂ ಏನಾದ್ರು ಕರೆಕ್ಷನ್ಸ್ ಬೇಕು ಅಂದರೆ ಪ್ಲೀಸ್ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಇವಾಗೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಸಂತೆಯಿಂದ ಸ್ವಲ್ಪ ಐಟಮ್ಸ್ ತಗೊಬಂದಿದ್ರು ಮನೆಗೆ. ಅದು ಜಾಸ್ತಿ ಏನು ತರಿಸಿಲ್ಲ, ಸ್ವಲ್ಪ ತಗೊಬಂದಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಹುರುಳಿಕಾಯಿ ಅಂದ್ರೆ ಬೀನ್ಸ್ ಮತ್ತೆ ಈ ಕಡೆ ಬದನೆಕಾಯಿ ಸ್ವಲ್ಪ, ಹಾಗೆ ಸ್ವಲ್ಪ ಟೊಮಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಅಷ್ಟು ತಗೊಬಂದಿದ್ದಾರೆ. ಅದನ್ನ ತೆಗೆದು ಫ್ರಿಡ್ಜ್ ಅಲ್ಲಿ ಇಡಬೇಕು. ಮತ್ತೆ ಏನಂದ್ರೆ ಸೊಪ್ಪಿದೆ. ಇದು ಯಾವ ಸೊಪ್ಪು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಮೇ ಬಿ ಇಷ್ಟಪ್ಪ ಇದೆ ಅಂತ ಅಂದ್ರೆ ಕೀರೆ ಸೊಪ್ಪು ಅಂತ ಆಗಿರಲ್ಲ. ಕೀರೆ ಸೊಪ್ಪು ಆದ್ರೆ ಮುಂದೆ ಮುಳ್ ತರ ಇರುತ್ತೆ. ಅದು ಮೇ ಬಿ ಇದು ದಂಟಿನ ಸೊಪ್ಪು ಅನ್ಸುತ್ತೆ. ನಮ್ಮ ಅಜ್ಜಿ ಬಂದಿರೋದು ಇದು. ಅವ್ರು ಕಿತ್ಕೊ ಬಂದಿರೋ ಸ್ಟೈಲ್ ನೋಡಿದ್ರೆ ನನ್ಗಂತೂ ಏನ್ ಅನ್ಸ್ತಿದೆ ಅಂದ್ರೆ, ನಾವು ಬೇರ್ನ ತೆಗೆದು ಇಲ್ಲಿ ನೆಟ್ಟು ನಾವು ಸೊಪ್ಪನ್ನ ತಗೊಳ್ಳೋ ತರ ತಗೊಬಂದಿದ್ದಾರೆ. ಇದನ್ನ ಸದ್ಯಕ್ಕೆ ಟಚ್ ಮಾಡಲ್ಲ ನಾನು. ಇದು ಜಸ್ಟ್ ಮಧ್ಯ ಕಡ್ಡಿ ಎಲ್ಲ ಕಟ್ ಮಾಡಿ ಫ್ರಿಡ್ಜ್ ಒಳಗೆ ಇಡಬೇಕು. ಇವತ್ತೇನ್ ಸಾಂಬಾರ್ ಮಾಡಲ್ಲ, ಹಾಗಾಗಿ ಇದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ನಾನು ತೋರಿಸ್ಬೇಕು ನಿಮ್ಗೆ. ಏನಪ್ಪಾ ಅಂತ ಅಂದ್ರೆ, ಇದು ನಮ್ಮ ಹೊಲ್ದತ್ರ ಸಿಕ್ಕಿದ್ದು. ನಿನ್ನೆ ನಾವು ನೋಡಿದಾಗ ಇಷ್ಟಪ್ಪ ಇತ್ತು ಗೊತ್ತಾ, ಇದು ಇಷ್ಟಪ್ಪ ಇದ್ದಿದ್ದು. ಸೊ ನಾವು ಇಷ್ಟಪ್ಪ ಇತ್ತು. ಇವತ್ತು ಬೆಳಿಗ್ಗೆ ನೋಡೋ ಅಷ್ಟರಲ್ಲಿ ಹಿಂಗಾಗೋಗಿದೆ, ಈ ತರ ಅಗ್ಲಗ್ಲಕ್ ಆಗೋಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಇವತ್ತು ಅಂಗೇನ ತಿಂದಿಲ್ಲ, ಅಂದ್ರೆ ನನ್ಗೇನ್ ಇಷ್ಟ ಆಗಲ್ಲ. ಸೊ ನಾನು ಯಾವತ್ತೂ ತಿಂದೇ ಇರೋದ್ರಿಂದ ನನ್ಗೇನ್ ಇಷ್ಟ ಆಗಲ್ಲ. ಸೊ ನಮ್ಮ ಮನೇಲಿ ತಿಂತಾರೆ, ಅವ್ರಿಗೆ ಸಾಂಬಾರ್ ಮಾಡಿ. ನಾನ್ ಸಾಂಬಾರ್ ಮಾಡಲ್ಲಪ್ಪ, ನನ್ ಮಾಡಕ್ ಬರಲ್ಲ. ಯಾಕಂದ್ರೆ ನಾನು ತಿನ್ನಲ್ಲ, ನಾನ್ ಮಾಡಲ್ಲ. ಹಾಗಾಗಿ ನನ್ ಮಾಡಕ್ ಬರಲ್ಲ, ಅವರೇ ಮಾಡ್ಕೊಂಡ್ ತಿಂತಾರೆ. ನಾನ್ ಆಲ್ಮೋಸ್ಟ್ ನನ್ ಮಶ್ರೂಮ್ ಬಿರಿಯಾನಿನೂ ಕೂಡ ತಿಂದಿಲ್ಲ ಯಾವತ್ತೂ.
ಒಂದ್ಸಲ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದೀನಿ. ನೋಡೋಣ, ಮನೆಗೆ ತಂದು ಅಂದ್ರೆ ಈ ತರ ಚಿಕ್ಕ ಚಿಕ್ಕದು ಉಂಡೆ ಉಂಡೆ ಮಶ್ರೂಮ್ ಬರುತ್ತಲ್ಲ, ಅದನ್ನ ತಗೊಬಂದು ಟ್ರೈ ಮಾಡ್ಬೇಕು ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ. ನೋಡೋಣ, ಮಾಡ್ಬೇಕು. ನಾನು ಯಾವತ್ತೂ ಅಣಬೆನ ತಿಂದಿಲ್ಲ. ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಇಷ್ಟ, ಅವ್ರು ಚೆನ್ನಾಗಿ ತಿಂತಾರೆ. ಪಲ್ಯ ಮಾಡ್ಕೊಂಡು ಗೊಜ್ಜು ತರ ಮಾಡ್ಕೊಂಡು ಸಾಂಬಾರ್ ತರ ಮಾಡ್ಕೊಂಡು ಎಲ್ಲ ತಿಂತಾರೆ. ಆದ್ರೆ ನನ್ಗೇನು ಅಷ್ಟು ಇಷ್ಟ ಆಗಲ್ಲ, ನಾನು ತಿಂದೇ ಇಲ್ಲ ಬಿಡಿ. ನೆಕ್ಸ್ಟ್ ಬದ್ನೆಕಾಯಿ, ಇದು ಕಪ್ಪು ಬದ್ನೆಕಾಯಿ ಅಂತ ಹೇಳ್ತಾರೆ. ಇನ್ನೊಂದು ಬಿಳಿ ಬದ್ನೆಕಾಯಿ ಬರುತ್ತೆ. ಇದು ಏನಪ್ಪಾ ಅಂತಂದ್ರೆ ನಮ್ಮನೆ ಆಲ್ಮೋಸ್ಟ್ ಎಲ್ಲಾರ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದನ್ನ ನಾನು ಇದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ, ಸಾಂಬಾರ್ ಏನ್ ಮಾಡಲ್ಲ ಇದ್ರಲ್ಲಿ. ಎಣ್ಗಾಯಿ ಮಾಡ್ತೀವಿ ದೋಸೆಗೆ, ಇಡ್ಲಿಗೆ, ಹಾಗೆ ಮೇನ್ ರೊಟ್ಟಿಗೆ ಎಣ್ಗಾಯಿನ ಮಾಡ್ಕೊಂಡು ತಿನ್ಕೋತೀವಿ. ಇದನ್ ಮೊದ್ಲು ಏನಪ್ಪಾ ಅಂತಂದ್ರೆ, ನಮ್ ಕಪ್ಪು ಬದ್ನೆಕಾಯಿ ಹಿಡಿಯಲ್ಲ. ಅಂದ್ರೆ ಒಬ್ಬೊಬ್ರಿಗೆ ನಿಮ್ಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ, ಒಬ್ಬೊಬ್ರಿಗೆ ಕಪ್ಪು ಬದ್ನೆಕಾಯಿ ಅಂದ್ರೆ ಆಲ್ಮೋಸ್ಟ್ ಅಲರ್ಜಿ ಇದ್ದೇ ಇರುತ್ತೆ. ನನ್ಗೂ ಕೂಡ ಅಲರ್ಜಿ ಇದೆ. ಅಂದ್ರೂ ಏನೋ ಟೇಸ್ಟಿಯಾಗಿ ಮಾಡಿದಾಗ, ನಾನೇ ಮಾಡ್ತೀನಲ್ಲ, ಟೇಸ್ಟಿಯಾಗಿ ಮಾಡಿದಾಗ ಚೆನ್ನಾಗಿದ್ರೆ ತಿಂತೀನಿ. ಆಮೇಲೆ ನಾನು ಆಲ್ಮೋಸ್ಟ್ ಬದ್ನೆಕಾಯಿ ತಿನ್ನಲ್ಲ, ಅಂದ್ರೆ ಅಲರ್ಜಿ ಆಗುತ್ತಲ್ವಾ, ಹಾಗಾಗಿ ತಿನ್ನಲ್ಲ. ಬರೀ ಗೊಜ್ಜಲ್ ತಿಂತೀನಿ. ಮೊದ್ಲು ಏನಪ್ಪಾ ಅಂತಂದ್ರೆ ತುಂಬಾ ಅಲರ್ಜಿ ಆಗುತ್ತೆ. ಅಂದ್ರೆ ಹೆಂಗೆ ಅಂದ್ರೆ ಕೈ ಮತ್ತೆ ಕಾಲಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗಿ ಗುಳ್ಳೆ ಆಗ್ತಿತ್ತು. ಹಾಗಾಗಿ ತಿಂತಾ ಇರ್ಲಿಲ್ಲ. ಸ್ವಲ್ಪ ದಿನ ತಿನ್ನೋದೇ ಬಿಟ್ಬಿಟ್ಟಿದೆ. ಆಮೇಲೆ ಒಂದ್ 6 ಮಂತ್ಸ್ ಇಂದ ಓಕೆ ನೋಡೋಣ ಅಂದ್ಬಿಟ್ಟು ತಿಂತಾ ಇದೀನಿ. ಅಂದ್ರೆ ಜಾಸ್ತಿ ಗುಳ್ಳೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಆಯ್ತು. ಆಮೇಲೆ ಅದಾದ್ಮೇಲೆ ಆಗ್ಲಿಲ್ಲ, ಚಿಕ್ಕದಾಗಾಯ್ತು. ಆಮೇಲೆ ಸ್ವಲ್ಪ ಆಗತ್ರ, ಒಂದ್ ಸ್ವಲ್ಪ ಗಂಟೆ ತರ ಆಗತ್ರ, ಆತರ ಆಗ್ತಿತ್ತು. ಆಮೇಲೆ ಅದಾದಾಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಟ್ಯಾಬ್ಲೆಟ್ ತಗೋಬಿಡ್ತೀನಿ ಅಲರ್ಜಿದು. ಇಲ್ಲಾಂದ್ರೆ ಅಕಸ್ಮಾತ್ ಅದು ಒಂದು 2-3 hours ಅಷ್ಟೇ ಇರುತ್ತೆ, ಆಮೇಲೆ ನಿಂತೋಗ್ಬಿಡುತ್ತೆ, ಆತರ ಕಟ್ತಾ ಇಲ್ಲ. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ, ಜಾಸ್ತಿ ಏನಾದ್ರು ಟಾಲರೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಟ್ಯಾಬ್ಲೆಟ್ ತಗೋತೀನಿ. ಇಲ್ಲ ನನ್ಗೆ ಆಗುತ್ತೆ ಅಂತ ಅನ್ನಾದ್ರೆ ಏನ್ ಟ್ಯಾಬ್ಲೆಟ್ ಏನ್ ತಗೊಳಲ್ಲ, ಯಾವಾಗ್ಲೂ ಏನ್ ತಗೊಳಲ್ಲ ಟ್ಯಾಬ್ಲೆಟ್. ಅಷ್ಟೇ ಇದ್ರ ಕತೆ. ನೆಕ್ಸ್ಟ್ ಸ್ವಲ್ಪ ಹುರುಳಿಕಾಯಿ ಇದೆ, ಹಾಗೆ ಸ್ವಲ್ಪ ಟೊಮೊಟೊ ಇದೆ. ಟೊಮೊಟೊನ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ಯಾರು ಫ್ರಿಡ್ಜ್ ಅಲ್ಲಿ ಇಡಲ್ಲ, ಅದು ಕಾಮನ್ ಸೆನ್ಸ್. ಇದನ್ನ ಒಂದ್ ಬಟ್ಲುಗೆ ಅಥವಾ ಒಂದ್ ಪಾತ್ರೆಗೆ ಕೆಳಗಡೆ ಒಂದ್ ಬಟ್ಟೆ ಹಾಸ್ತೀನಿ. ಕೆಳಗಡೆ ಒಂದ್ ಬಟ್ಟೆ ಹಾಸಿ ಅದ್ರ ಮೇಲೆ ಟೊಮೊಟೊನೆಲ್ಲ ಜೋಡಿಸಿಟ್ಬಿಟ್ಟು ಮೇಲ್ಗಡೆ ಒಂದ್ ಬಟ್ಟೆ ಹಾಕ್ತೀನಿ. ಬೇಗ ಕೊಳ್ತೋಗಲ್ಲ ಈ ತರ. ಸ್ವಲ್ಪ ಸ್ಪೇಸ್, ಒಂದು ಪಾತ್ರೆ ಸ್ವಲ್ಪ ದೊಡ್ಡದಾಗಿರ್ಬೇಕು, ಸ್ಪೇಷಿಯಸ್ ಆಗಿದ್ರೆ. ಒಂದಕ್ಕೊಂದಕ್ಕೆ ಒತ್ತಬಾರ್ದು ಟೊಮೊಟೊ. ಹಾಗೆ ಒಂಥರ ಹಿಂಗೆ ಕಂಜೆಸ್ಟೆಡ್ ಆಗಿಟ್ರೆ ಬೇಗ ಹಾಳಾಗತ್ತೆ. ಹಾಗಾಗಿ ಕಂಜೆಸ್ಟೆಡ್ ಆಗಿರಲ್ಲ, ಸ್ವಲ್ಪ ದೂರ ಇಟ್ಟು ಒಂದು ಬಟ್ಟೆನ ಮುಚ್ಚಿದಾಗ ಅದು ಬೇಗ ಹಾಳಾಗಲ್ಲ ಅಂತ ನನ್ನ ನಂಬಿಕೆ. ನಾನು ಆತರ ಮಾಡ್ತೀನಿ. ಸೊ ನೀವ್ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಹುರುಳಿಕಾಯಿ ಇದೆ, ಇದು ಪಲಾವ್ ಅಥವಾ ಕ್ಯಾರೆಟ್ ತಂದಿಲ್ಲ ನಾನು, ಪಲಾವ್ ಅಥವಾ ಯಾವ್ದಾದ್ರು ಸಾಂಬಾರ್ ಯೂಸ್ ಮಾಡ್ಕೋತೀವಿ. ಕೊತ್ತಂಬರಿ ಸೊಪ್ಪಿದೆ. ಸೊ ಆಮೇಲೆ ಶುಂಠಿ ಇದೆ. ಶುಂಠಿನ ಚಿಕನ್ಗೆ ಇರ್ಲಿಲ್ಲ, ಏನಪ್ಪಾ ಮಾಡೋದು ಅಂತ ಅನ್ಕೋತಿದ್ದೆ. ಸದ್ಯ ತಗೊಬಂದಿದ್ದಾರೆ. ಇವಾಗ ಇದನ್ನೆಲ್ಲ ಎತ್ತಿ ಜೋಡಿಸಿಟ್ಬಿಟ್ಟು ಸೈಡ್ ಹಿಂಗೆ ಇಡ್ತೀನಿ, ಕವರ್ಗೆ ಹಾಕಿ. ಆಮೇಲೆ ತೆಗೆದು ಫ್ರಿಡ್ಜ್ಗೆ ಇಡ್ತೀನಿ. ಸೊ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ, ಫಸ್ಟ್ ಖಾರ ಆಡ್ಸ್ಕೊಬೇಕು. ಖಾರ ಆಡಿಸ್ಬಿಟ್ಟು ಚಿಕನ್ನ ತೊಳೆದಿಟ್ಬಿಟ್ಟು ಹೋಗ್ತೀನಿ ಟೀ ತಗೊಂಡು. ಆಮೇಲೆ ಬೇಕಿದ್ರೆ ಬಂದು ಟೀ ಎಲ್ಲ ಕೊಟ್ಟು ಬಂದು ಆಮೇಲೆ ಅಡ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಇವಾಗ ಟೀ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ, ಟೀನ ಮಳ್ಳಕ್ಕೆ ಇಟ್ಬಿಟ್ಟು ಎಲ್ಲ ಟೀ ಪುಡಿ ಎಲ್ಲ ಹಾಕಿ ಮಳ್ಳಕ್ಕೆ ಇಟ್ಬಿಟ್ಟು ಚಿಕನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಡು ಚಿಕನ್ ತೊಳೆದು ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ಟೀ ಎಲ್ಲರಿಗೂ ಕೊಟ್ಬಿಟ್ಟು ಹೋಗಿ ಆಮೇಲೆ ಮುಂದಿನ ಕೆಲಸ ಮಾಡಬೇಕು. ಫಸ್ಟು ಅಡುಗೆ ಆಗೋದ್ರೆ ಸ್ವಲ್ಪ ಸಮಾಧಾನ ಆದಂಗೆ. ಇನ್ನೂ ಕೆಲಸ ಇರುತ್ತೆ, ಊಟ ಕೊಡೋದು, ಪಾತ್ರೆ ತೊಳೆಯೋದೆಲ್ಲ, ಅದೆಲ್ಲ ಹೆಂಗೋ ಮಾಡ್ಕೊಬಿಡ್ಬೋದು ಫಸ್ಟು. ಅಂದರೆ ಇವಾಗ ಮಧ್ಯಾಹ್ನ ಹೊತ್ತು ಊಟ ಮಾಡಿರಲ್ಲ ಆಮೇಲೆ, ಹಾಗಾಗಿ ಬೇಗ ಊಟ ಕೇಳ್ತಾರೆ. ಊಟ ಕೊಟ್ಬಿಟ್ರೆ ಸಮಾಧಾನ. ಒಟ್ಟಲ್ಲಿ ಅಡುಗೆ ಮಾಡಿಬಿಟ್ರೆ ಹೆಂಗೋ ಅದೇನೋ ಮಾಡ್ಕೊಂಡು ಉಂಡೋರಿಗೆ ಇಟ್ಕೊಂಡು ಉಣ್ಣೋದು ಬರಲ್ವ ಅನ್ನೋ ಥರ. ಇನ್ನೇನು ಗಾದೆ ಎಲ್ಲ ಬಾಯಿಗೆ ಬರ್ತೈತಿ 2 ದಿನ ಮನೇಲಿದ್ದಿದ್ದಕ್ಕೆ, ಮನೆ ಕೆಲಸ ಮಾಡಿರೋದಕ್ಕೆ. ಸೊ ಇವಾಗ ಹೋಗ್ತಾಯಿದ್ದೀನಿ ಟೀ ತೊಗೊಂಡು. ಫಸ್ಟ್ ಟೀ ಕೊಟ್ಬಿಟ್ಟು ಬಂದು ಬೇಗ ಅಡುಗೆ ಮಾಡಬೇಕು. ಇನ್ನೂ 4:15. ನಾನು ಟೀ ಕೊಟ್ಟು ಮನೆಗೆ ಹೋಗೋಷ್ಟರಲ್ಲಿ 5 ಗಂಟೆ, 5:15 ಮೇಲಾಗುತ್ತೆ, 5:15 ಆಗುತ್ತೆ ಅಂದ್ಕೊಳ್ಳಿ. 5:15 ಆದಮೇಲೆ ಮತ್ತೆ ಕಸ ಎಲ್ಲ ಗುಡಿಸ್ಬೇಕು. ಕಸ ಎಲ್ಲ ಗುಡಿಸಿ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಅಡುಗೆ ಮಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ. ಇವಾಗ ಹೋಗ್ತಾಯಿದ್ದೀನಿ ಆಲ್ರೆಡಿ. ಅಲ್ಲಿ ಇನ್ನೂ ಸೂರ್ಯ ಕಣ್ಣಿಗೆ ಹೊಡಿತಾನೆ ಸಂಜೆ ಆದ್ರೂ, ಅದಂತೂ ಮುಗಿಯೋದೇ ಇಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಅಂತ ಅನ್ನಿಸ್ತಿತ್ತು. ನಾವು ನಾಟಿ ಹಾಕೋಕ್ಕೆ ಮುಂಚೆನೇ ಎಲ್ಲಿ ಮಳೆ ಬಂದುಬಿಡುತ್ತಪ್ಪ ಅಂತ ಅಂದ್ಕೊಂಡ್ವಿ. ಸದ್ಯ ಬಂದಿಲ್ಲ, ನಾಳೆ ನಾಡಿದ್ದ ಮೇಲೆ ಬಂದರೂ ಪರವಾಗಿಲ್ಲ. ಇವಾಗ ಟೀ ತೊಗೊಂಡು ಹೋಗ್ತಾಯಿದ್ದೀನಿ. ಟೀ ಕೊಟ್ಬಿಟ್ಟು ಸಿಗ್ತೀನಿ. ನವಿಲು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಕಡೆ ತುಂಬ ಟೈಮ್ಸ್ ಬರ್ತಿದೆ. ಇವತ್ತೇ ಫಸ್ಟ್ ಟೈಮ್ ನವಿಲು ನೋಡ್ತಾ ಇರೋದು ಇಲ್ಲಿ. ಈ ಕಡೆನೂ ಎಲ್ಲ ಇರುತ್ತೆ,
ಆದರೆ ಇವಾಗ ಈ ಕಡೆ ಬಂದ್ಬಿಟ್ಟೈತೆ. ಆ ಕಡೆ ಹೋಗ್ತಿತ್ತು ತೆಂಗಿನ ತೋಟಗಳಿದ್ವಲ್ಲ, ಆ ಕಡೆ ಬರೀ ಕೂಗೋ ಸೌಂಡ್ ಮಾತ್ರ ಕೇಳಿಸ್ತೈತೆ. ಜಾಸ್ತಿ ಇದೆ, ಒಂದು 3-4 ಇದೆ ಇಲ್ಲಿ. ಏನು ಗೊತ್ತಾ ಯಪ್ಪ, ನನಗಂತೂ ಟೀ ಕೊಟ್ಟು ಬರೋ ಅಷ್ಟರಲ್ಲಿ ಸಾಕಾಗಿತ್ತು. ನೆನ್ನೆ ಮತ್ತು ಇವತ್ತು ಬೆಳಿಗ್ಗೆನೆಲ್ಲ ಏನು ಮಾಡ್ತಿದ್ದೆ ಅಂದರೆ, ಅವರು ಅಂದರೆ ಒಣಗಿರೋ ನೆಲದ ಹತ್ರಕ್ಕೆ ಬರ್ತಿದ್ರು, ಇಲ್ಲ ಬದಿ ಹತ್ರಕ್ಕೆ ಬರ್ತಿದ್ರು. ಅಲ್ಲಿ ಟೀ ಕೊಟ್ಬಿಟ್ಟು ಬಂದ್ಬಿಡ್ತಿದೆ. ಅಥವಾ ಪೈರ್ ಕೀಳೋ ಹತ್ರ ನಿಂತ್ಕೊಂಡು ಅಲ್ಲೊಂದು ಸ್ವಲ್ಪ ಪೈರ್ ಕೀಳೋದು, ಪೈರ್ ತುಂಬಿಕೊಡೋದು, ಈ ಥರ ಮಾಡಿ ಬಂದ್ಬಿಡ್ತಿದೆ. ಆದರೆ ಇವತ್ತು ಅವರು ಅಂದರೆ ಬರೋಕ್ಕೆ ಜಾಗ ಇರಲಿಲ್ಲ, ಸುತ್ತ ಪೈರ್ ಹಾಕಿದ್ದು ಅಂದ್ಬಿಟ್ಟು ಅಲ್ಲಲ್ಲೇ ಸ್ವಲ್ಪ ಹಂಗಂಗೆ ಹಿಂದಕ್ಕೆ ಹೋಗ್ತಿದ್ದೆ. ಹಂಗೆ ಬಾ ಅಂತ ಹೇಳಿದ್ರು. ಹೋಗೋಣ ಅಂತ, ಸರಿ ಹೋಗೋಣ ಅಂದ್ಬಿಟ್ಟು, ನಾನು ಕೆಸರಲ್ಲಿ ಇಳ್ದಿರ್ಲಿಲ್ವಲ್ಲ, ಸರಿ ಬಿಡು ಹೋಗೋಣ ಅಂತ ಅಂದ್ಬಿಟ್ಟು ಕಾಲು ಇಡ್ತೀನಿ. ಫುಲ್ಲು ಹೆಂಗೆ ಅಂದರೆ ಮೊಣಕಾಲು ತನಕ ಕಾಲು ಉಣ್ಕೋತೈತೆ ಅದರೊಳಗೆ. ನನಗೆ ಕಾಲು ಕಿತ್ತು ಇನ್ನೊಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಅಷ್ಟು ಉಣ್ಕೋತಿತ್ತು. ಅವರು ಹೆಂಗೆ ಪೈರ್ ಹಾಕ್ತಾರೋ ಗೊತ್ತಿಲ್ಲ ನನಗಂತೂ. ಬೆಳಗಿನ ಸಂಜೆವರೆಗೂ ಅದರೊಳಗೆ ನಿಂತಿರ್ಬೇಕು ಅವರು. ಅಪ್ಪ ನನಗೆ ಅಂದರೆ ಇವಾಗ ಟೀ ಒಣ್ಣೆಲ್ದಲ್ಲೇ ಕೊಟ್ಟಿದ್ದು. ಅವ್ರು ಈ ಕಡೆ ಸೈಡಿಗೆ ಬಂದಿದ್ರು, ಅಲ್ಲಿ ಕೊಟ್ಟಿದ್ದೆ. ಅಲ್ಲಿ ಕೊಟ್ಬಿಟ್ಟು ಈ ಕಡೆ ಸೈಡಿಗೆ ಬರಬೇಕಂದ್ರೆ ನಾನು ಸ್ಲಿಪ್ಪರ್ ಬೇಡ ಈ ಕಡೆನೇ ಬಿಟ್ಬಿಟ್ಟಿದ್ದೆ. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಫುಲ್ ಮೊಣಕಾಲು ಗಂಟ ಆಗಿತ್ತು. ಅದನ್ನ ಕಾಲೆಲ್ಲ ಎತ್ತಿಕೊಂಡು ಮತ್ತು ಸ್ವಲ್ಪ ನೀರು ಬರ್ತಾಯಿತ್ತು, ಕಾಲು ತೊಳ್ಕೊಂಡು ಬಂದೆ. ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಅಡುಗೆ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡಬೇಕು. ಓಕೆ, ಮನೆ ಹತ್ರ ಸಿಗ್ತೀನಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ವಿಡಿಯೋ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.